ವೆಹಿಕಲ್ಸ್ ಬರುವಾಗ ಸಡನ್ ಸ್ಲೋ ಮಾಡಿದರೆ ಹಿಂದೆ ಅವರಿಗೆ ಸಡನ್ ಸ್ಲೋ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಹೈವೇಲಿ ಎಲ್ಲ ಮೂಮೆಂಟ್ ಇರುತ್ತೆ. ಸ್ಲೋ ಮಾಡೋ ಒಂದು ಗಾಡಿ ಡೈಲಿ ಟಚ್ ಆಗ್ತಾ ಇದೆ. ಪ್ರತಿದಿನ ಇದೆ, ನಡೀತಾನೆ ಇದೆ. ಪ್ರತಿದಿನ ಒಂದಿನ ಅಲ್ಲ, ಡೈಲಿ ನಡೀತದೆ. ಅರೌಂಡ್ 6 o'clock 5 o'clock ಮೇಲೆ ರೆಗ್ಯುಲರ್ ಇರುತ್ತೆ. ಆದರೆ ಅರ್ಲಿ ಮಾರ್ನಿಂಗ್ ನಡೆದಿದೆಯಲ್ಲ, ಅದೇ ದುರದೃಷ್ಟ. ಆ್ಯಕ್ಚುಲಿ ಆ ಲೇಡಿ ಕೂಡ ಹೋಗ್ಬಿಟ್ರು. ಸ್ಪಾಟ್ ಆಗಿದೆ, ಕಣ್ಣು ನೋಡಿದ್ರಲ್ಲ, ಫೋಟೋಸ್ ವೀಡಿಯೋಸ್ ಎಲ್ಲ ವೈರಲ್ ಆಗಿದೆ. ಏನಿಲ್ಲ, ಬಾಡಿನೇ ಇಲ್ಲ, ಚಿತ್ರಣ ಆಗಿದೆ. ಆ ಥರ ಯಾರಿಗೂ ಆಗಬಾರ್ದು ಸರ್. ಆ್ಯಕ್ಚುಲಿ ರೋಡ್ ಚೆನ್ನಾಗಿರ್ಬೇಕು. ತಡಾದು ಇದೆ ಈಗ, ಇಲ್ಲೇ ಅಂತಲ್ಲ, ಫುಲ್ ನೋಡಿ ಅಲ್ಲಿ ಕೂಳೂರಿಂದ ಹೊರಟ್ರೆ ಅಲ್ಲೆಲ್ಲ ಇದೆ ಗುಂಡಿ. ಅದೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರ್ತಾರೆ. ಇದು ನೋಡಿ ತುಂಬ ಡೇಂಜರಸ್ ಗುಂಡಿ. ಅರೌಂಡ್ ಇದು ಒಂದು 2 months ಆಯಿತು ಸರ್, ಹೀಗೆ ಉಂಟು. ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ಹೀಗೆ ಉಂಟು, ಹೀಗೆ ಆಗ್ತಾನೆ ಇದೆ. ಹೌದು, ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಕಲ್ಲು ತಂದಿಟ್ರು, ಮತ್ತೆ ವೆಹಿಕಲ್ ಸ್ಲೋ ಆಗಿ ಮತ್ತೆ ಗುಂಡಿ ಎಕ್ಸ್ಪೆಂಡ್ ಆಗಿದೆ. ಬರೋರು ಸ್ಲೋ ಮಾಡ್ತಾರೆ. ಗಾಡಿ ಸ್ಲೋ ಮಾಡಿದಾಗ ಹಿಂದೆಗಡೆ ಇವ್ನು ಸ್ಲೋ ಮಾಡಿದರೆ ಏನಂತ ಗೊತ್ತಿಲ್ಲ. ಯಾಕಂದರೆ ರೆಗ್ಯುಲರ್ ಓಡೋರಿಗೆ ಗೊತ್ತಿರುತ್ತೆ ಇಲ್ಲಿ ಗುಂಡಿ ಇದೆಯೋ ಇಲ್ಲ ಅಂತೇಳಿ. ಹೊಸದಾಗಿ ಟೂರಿಸ್ಟು ಅವರೆಲ್ಲ ಬರುವಂಥವ್ರಿಗೆ ಗೊತ್ತಿರಲ್ಲ, ಸ್ಪೀಡಾಗಿ ಬರ್ತಾ ಇರ್ತಾರೆ. ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ, ನಾವು ನೋಡ್ತಾನೆ ಇದ್ದೀವಿ. ಯಾರು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ. ಹೌದು, ಜಸ್ಟ್ 2 days ಬ್ಯಾಕು ಅರೌಂಡ್ 5:30 ಒಂದು ಸೆಲರಿಯೋ ಇನ್ನೊಂದು ಫರ್ಡ್ ಆಕ್ಸಿಡೆಂಟ್ ಆಗಿದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ನೀವು. ಅವ್ರು ಗಲಾಟೆ ಮಾಡ್ಕೊಂಡು ಗಾಡಿ ಸೈಡಲ್ಲಿ ಹಾಕಿ 1 hour ಜಗಳ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ, ಮಾತುಕತೆ ಮಾಡ್ಕೊಂಡು. ಬೇರೆ ಆಪ್ಷನ್ನೇ ಇಲ್ಲ ಇದಕ್ಕೆ. ಯಾರಿಗೆ ಇದು ಯಾರನ್ನೇ ಕೇಳೋದು? ಎಲ್ಲರಿಗೂ ಹೇಳಾಯಿತು. ಲೇಬರ್ ಡಿಪಾರ್ಟ್ಮೆಂಟ್ಸು ಎಲ್ಲ ನಾವು ಟ್ರೈ ಮಾಡಾಯ್ತು ಸರ್. ನಾವಾದ್ರೆ ಏನು ಮಾಡೋಕ್ಕಾಗ್ತದೆ? ಹೇಳ್ಬೋದು ಅಷ್ಟೇ, ಈ ಥರ ಆಗಿದೆ ಅಂತೇಳಿ. ಮಾಡಲಿಕ್ಕೆ ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಮಾಡಬೇಕು. ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ಸರ್. ಸರಿ ಮಾಡಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ಸರಿ ಮಾಡೋವರೆಗೂ ಇದ್ದಿದೆ. ಆದಷ್ಟು ಬೇಗ ಸರಿ ಮಾಡಿದರೆ ಇನ್ನೊಂದೆರಡು ಆಗೋದು ಕಡಿಮೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ